ಇವತ್ತು ಪ್ರೇಮಿಗಳ ದಿನಾಚರಣೆ. ಈ ದಿನಾಚರಣೆಗೆ ಬೆಂಗಳೂರಿನಲ್ಲಿ ವಿಚಿತ್ರ ಆಫರ್ ಒಂದು ಕಾಣಿಸ್ತಾ ಇದೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಬಾಡಿಗೆಗೆ ಸಿಗ್ತಾರಂತೆ ಬೆಂಗಳೂರಿನಲ್ಲಿ. ಪ್ರೇಮಿಗಳ ದಿನಾಚರಣೆ, ಅದು ಪ್ರೇಮಿಗಳಿಗಾಯ್ತು, ಕಪಲ್ಗಳಿಗಾಯ್ತು. ನಮ್ಗೆಲ್ಲ ಯಾರು ಬೀಳ್ತಾರೆ ಅಂತಿದ್ದ ಹೆಣ್ಮಕ್ಳಿದ್ರೆ ನೋಡಿ, ನಿಮಗೊಂದು ಆಫರ್ ಇದೆ. ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಬಾಡಿಗೆಗೆ ಸಿಗ್ತಾರಂತೆ. 389 ರೂಪಾಯಿ ಪೇ ಮಾಡಿದ್ರೆ ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಬಾಡಿಗೆಗೆ ಬರ್ತಾರಂತೆ. ರೆಂಟ್ ಅ ಬಾಯ್ ಫ್ರೆಂಡ್ ಓನ್ಲಿ 389. ಸ್ಕ್ಯಾನ್ ಮಿ ಅನ್ನುವಂಥ ಪೋಸ್ಟರ್ ಬೆಂಗಳೂರಿನ ಜಯನಗರ ಭಾಗದಲ್ಲಿ ಕಾಣಿಸ್ತಾ ಇದೆ. ಜಯನಗರದ ಗೋಡೆಗೆ ಇಂಥದ್ದೊಂದು ಪೋಸ್ಟರ್ ಅನ್ನು ಕಿಡಿಗೇಡಿಗಳು ಅಂಟಿಸಿ ಹೋಗಿದ್ದಾರೆ. ಅದರಲ್ಲಿ ರೆಂಟ್ ಅ ಬಾಯ್ ಫ್ರೆಂಡ್ ಫಾರ್ 1 ಡೇ 389 ರೂಪೀಸ್. ಬಾಯ್ ಫ್ರೆಂಡ್ ಸಿಗ್ತಾನೆ, ಸ್ಕ್ಯಾನ್ ಮಾಡಿ ಅಂತ ಪೋಸ್ಟರ್ ಇದೆ. ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ, ಒಂದಿಷ್ಟು ಜನ ಮಜಾ ತಗೋತಿದ್ದಾರೆ. ಪೊಲೀಸ್ ಕ್ರಮಕ್ಕೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಬಟ್ ವಿಚಿತ್ರ, ಆಧುನಿಕ ಯುಗದಲ್ಲಿ ಏನೇನು ಸಿಗುತ್ತೋ ಆನ್ಲೈನಲ್ಲಿ ಎಲ್ಲವೂ ಸಿಗುತ್ತೆ. 10 ನಿಮಿಷಕ್ಕೆ ಈಗ ಗ್ರಾಸರಿ ಸಿಗುತ್ತೆ. ಈಗ ಬಾಯ್ ಫ್ರೆಂಡ್ ಕೂಡ ರೆಂಟಿಗೆ ಸಿಗ್ತಾರೆ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನು ಕೂಡ ಆನ್ಲೈನಲ್ಲಿ ಬಾಡಿಗೆಗೆ. ಅದು ಪ್ರೇಮಿಗಳ ದಿನಾಚರಣೆ ದಿವಸ ಇಂಥದ್ದೊಂದು ವಿಚಿತ್ರ ಪೋಸ್ಟರ್ ಬೆಂಗಳೂರಿನ ಜಯನಗರದಲ್ಲಿ ಕಾಣಿಸಿರೋದು. ಮತ್ತು ವಿಚಾರ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಒಂದಿಷ್ಟು ಜನ ಸಭ್ಯ ನಾಗರಿಕರು ಇದನ್ನೆಲ್ಲ ಖಂಡಿಸ್ತಿದ್ದಾರೆ. ಪೊಲೀಸರಿಗೂ ಕೂಡ ಟ್ಯಾಗ್ ಮಾಡಿ ಇಂಥದ್ದೊಂದು ಪೋಸ್ಟರ್ ಇದೆ, ಇದು ಅಸಭ್ಯ, ಇದನ್ನು ತೆಗಿಬೇಕು ಮತ್ತು ಇದನ್ನು ಅಂಟಿಸಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಏನೇನು ಆನ್ಲೈನಲ್ಲಿ ಇನ್ನೂ ಏನೇನು ಸಿಕ್ಬಿಡುತ್ತೋ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನು ಪೋಸ್ಟರ್ ಇದು? ಈಗ ಸದ್ಯಕ್ಕೆ ಈ ಪೋಸ್ಟರ್ ವಿಚಾರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳಾಗ್ತಿದೆ ಶಶಿಧರ್? ಪ್ರಣುತ್, ಇವತ್ತು ವಿಶ್ವದಾದ್ಯಂತ ಎಲ್ಲ ಒಂದು ಕಡೆ ಪ್ರೇಮಿಗಳ ದಿನಾಚರಣೆಯನ್ನ ಒಂದಷ್ಟು ಜನ ಪ್ರೇಮಿಗಳು ಕೂಡ ಅದ್ದೂರಿಯಾಗಿ ಆಚರಣೆಯನ್ನು ಕೂಡ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಜನ ಬ್ರೇಕಪ್ ಆಗೋದು ಸಹಜ, ಇನ್ನೊಂದು ಹೊಸ ಪ್ರೇಮಿಗಳು ಕೂಡ ಹುಟ್ಟೋದು ಸಹಜ. ಕೆಲವೊಂದು ಕಡೆ ಹಿಂದೂ ಪರ ಸಂಘಟನೆಗಳು, ಅದೇ ರೀತಿ ಕೂಡ ಬಜರಂಗ ದಳದವರು ಕೂಡ ಕೆಲವೊಂದು ಕಡೆ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಬಾರ್ದು, ಯೋಧರ ದಿನಾಚರಣೆ, ಹುತಾತ್ಮರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಗಲಾಟೆ ಮಾಡೋದು, ಕೋಲಾಹಲ ಸೃಷ್ಟಿಸೋದು, ಒಂದಷ್ಟು ಕಡೆ ಅಭಿಯಾನಗಳು ಮಾಡೋದು ಸಹಜವಾಗಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದಿಂದ ನೀನೆ ಅಂತ ಒಂದು ಆ್ಯಪ್ ಬರ್ತಿದೆ, ಮತ್ತೆ ಹೊಸ ಫ್ರೆಂಡ್ ಆ್ಯಪ್ ಅಂತ ಕೂಡ ಎರಡು ಸಾಕಷ್ಟು ಸದ್ದು ಮಾಡ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕರನ್ನ ಆಕರ್ಷಣೆ ಮಾಡೋದಕ್ಕೆ, ಹೊಸದಾಗಿ ಗೆಳೆಯ ಮತ್ತು ಗೆಳತಿಯರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮುಕ್ತವಾಗಿ ಅವಕಾಶ ಮಾಡ್ಕೊಳ್ಳೋಕೆ ಕೆಲವೊಂದಷ್ಟು ಆನ್ಲೈನಲ್ಲೂ ಕೂಡ ಲವ್ ಮಾಡುವಂಥ ಅವಕಾಶಗಳು ಕೂಡ ಈಗ ಸಿಕ್ಕಿದೆ. ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಬಳಸ್ಕೊಂಡು ಕೆಲವೊಂದಷ್ಟು ಕಿಡಿಗೇಳರು ಏನು ಒಂದು ದಿನಕ್ಕಾಗಿ ಇವತ್ತು ಗೆಳತಿ ಬೇಕಾ ಗೆಳೆಯ ಬೇಕಾ ಕೇವಲ 385 ರೂಪಾಯಿ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು QR ಕೋಡ್ ಸ್ಕ್ಯಾನರನ್ನು ಹಾಕ್ಬಿಟ್ಟು ಒಂದಷ್ಟು ಜನ ದುಡ್ಡನ್ನು ಕೂಡ ಹಾಕಿದ್ದಾರೆ, ಒಂದಷ್ಟು ಜನ ಮೋಸ ಕೂಡ ಹೋಗಿದ್ದಾರೆ, ಒಂದಷ್ಟು ಜನ ಇದು ಸರಿಯಲ್ಲ, ಒಂದು ದಿನಕ್ಕೆ ಗೆಳತಿ ಯಾಕೆ ಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ತಪ್ಪು ಸಂದೇಶ ಸಾರುತ್ತೆ. ಇದನ್ನ ತಕ್ಷಣ ಕಿತ್ತೆಸಬೇಕು. ಅದ್ರ ಜೊತೆ ಇದಕ್ಕೆ ಯಾರು ಕಿಡಿಗೇಡಿ ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸಾಮಾಜಿಕ ಹೋರಾಟಗಾರರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಜಯನಗರದ ಕೆಲವೊಂದಷ್ಟು ಭಾಗಗಳಲ್ಲಿ, ಆ ಗೋಡೆಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಮೇಲೆ ಈ ರೀತಿಯಾದಂಥ QR ಕೋಡ್ ಅನ್ನ ಅಂಟಿಸಿ ಒಂದು ಈ ರೀತಿಯಾದಂಥ ವಿಕೃತಿಯನ್ನ ಮಾಡಿದ್ದಾರೆ. ಇವರ ಉದ್ದೇಶ ಏನು? ಪ್ರೇಮಿಗಳಿಗೆ ಎಲ್ಲ ಒಂದು ಕಡೆ ಕೆಟ್ಟ ಹೆಸರು ತರಬೇಕು ಅನ್ನೋದಾ, ಇಲ್ಲ ಅಂತಂದ್ರೆ ಹಣ ಮಾಡುವಂತ ಉದ್ದೇಶನ, ಇಲ್ಲ ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಆ್ಯಪ್ ಇದೆಯಾ ಅನ್ನೋ ಅನುಮಾನಗಳು ಕೂಡ ಹುಟ್ಟುತ್ತಾ ಇದೆ. ಯಾಕಂತಂದ್ರೆ ನೀನೆ ಅನ್ನೋ ಆ್ಯಪ್ ಮತ್ತೆ ಗೆಳೆಯ ಗೆಳತಿ ಅಂತ ಹೇಳ್ಬಿಟ್ಟು ಒಂದಷ್ಟು ಆ್ಯಪ್ಗಳು ಕೂಡ ಆಗ್ತಿದೆ. ಅದರಲ್ಲಿ ಒಂದಷ್ಟು ಹಣವನ್ನ ಕೊಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿದ್ರೆ ಹುಡುಗಿ ನಂಬರ್ ಹುಡುಗರಿಗೆ ಕೊಡ್ತಾರೆ, ಹುಡುಗರ ನಂಬರ್ ಹುಡುಗಿರು ಕೂಡ ಕೊಡುವುದು ಸಹಜ. ಹೀಗಾಗಿ ಹೊಸದಾಗಿ ಎಲ್ಲರೂ ಹೊರಗಡೆ ಡೇ ಔಟ್ ಆಗಿರೋದು, ಇಲ್ಲ ಏನು ಹೊರಗಡೆ ಔಟ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ಹುಡುಗಿರಿಗೆ ಹುಡುಗನು ಕೂಡ ಸಿಗ್ತಾರೆ, ಹುಡುಗರಿಗೆ ಹುಡುಗಿ ಕೂಡ ಸಿಗುವಂತ ಎಲ್ಲ ರೀತಿಯಲ್ಲೂ ಕೂಡ ಆನ್ಲೈನ್ ಕೂಡ ಸಿಗ್ತಿದೆ. 3 ದಿನಕ್ಕೋ 5 ದಿನಕ್ಕೋ 1 ವಾರಕ್ಕೋ ಈ ರೀತಿಯಾಗಿ ಕೂಡ ಬುಕ್ ಮಾಡಿಕೊಂಡು ಫ್ರೆಂಡ್ಸ್ ಆಗಿ ಕೂಡ ಹೊರಗಡೆ ಹೋಗೋದು. ಅದೇ ರೀತಿಯಾಗಿ ಈ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಬರಬಹುದು ಅನ್ನೋ ಉದ್ದೇಶದಿಂದ ಏನಾದರೂ ಮಾಡಿದ್ರ ಅಂತ ಅನುಮಾನಗಳು ಕೂಡ ಕಾಡ್ತಿದೆ. ಪ್ರಣೋತ್, ಈಗ ಥ್ಯಾಂಕ್ ಯು ಶಶಿಧರ ಮಾಹಿತಿಗೆ.